ಕಟ್ ಮಾಡಿ ಆಯ್ತಾ ಈ ಕಡೆ ಕಟ್ ಮಾಡಿ ಸರಿ ಸರಿ ಹೇಳ್ಬಿಡಿ. ಆಯ್ತು ಕಟ್ ಮಾಡಿ ಇರೋಣ ಸ್ನೇಹಿತರುಗಳು ಉದ್ದೇಶಗಳಲ್ಲಿ ಬಂದಿದ್ದಾರೆ. ಈ ಆಷಾಢ ಶುಕ್ರವಾರ ನಿನ್ನೆ ಆಗಿದೆ, ಕೊನೆ ಆಷಾಢ ಶುಕ್ರವಾರ. ಈ ಟೈಮಲ್ಲಿ ಕೇಳ್ಕಳಿಸ್ತೀನಿ, ತಾಯಿ ಚಾಮುಂಡೇಶ್ವರಿ ಎಲ್ಲ ನನ್ನ ಸ್ನೇಹಿತರುಗಳು ಏನು ಬಂದಿದ್ದಾರೆ ಅವ್ರ ಪ್ರೀತಿ ಆಶೀರ್ವಾದ ಯಾವಾಗ ಹೀಗೆ ಇರಲಿ, ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಇವರು ಸೇವೆ ಮಾಡುವಂಥ ಒಂದು ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀವಿ ಸರ್. ಈ ಹಿಂದೆ ಆಚರಿಸಣೆ ಮಾಡ್ತಿದ್ದರೆ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಸ್ನೇಹಿತರು ಬರ್ತಾರೆ. ಸರಳ ಜೀವಿ ನಾವು, ದೂರ ಎಲ್ಲ ಏನಿಲ್ಲ, ನಮ್ಮಲ್ಲಿ ಸ್ನೇಹಿತರು ಬರ್ತಾರೆ. ಎಲ್ಲರೂ ಸೇರಿ ತಿಂಡಿ ಮಾಡಿ ಒಂದು ಕೇಕನ್ನು ಕಟ್ ಮಾಡಿ ಆಚರಣೆ ಮಾಡ್ತೀವಿ ಸರ್. ಅಷ್ಟೇ ಸ್ನೇಹಿತರಿಗೋಸ್ಕರ ಆಚರಣೆ. ಏನು ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇರಲಿ, ಏನೋ ಕೆಲಸ ಮಾಡೋ ಶಕ್ತಿ ಕೊಡಲಿಕ್ಕೆ ಕೇಳ್ಕೊತೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡುವಂಥ ಈಗ ಸದ್ಯಕ್ಕೆ ನಾನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ. ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಮಾಡಿದ್ದೀವಿ. 1200 ಜನ ಮಕ್ಕಳು ನಮ್ಮಲ್ಲಿ ಅಧ್ಯಯನ ಮಾಡ್ತಾಯಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು, ಪ್ರತಿ ಹಳ್ಳಿಗಳಿಗೂ ಕೂಡ ಶಿಕ್ಷಣ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮುಂದಿನ ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಜನಗಳು ಏನು ಆಶೀರ್ವಾದ ಮಾಡ್ತಾರೆ ನೋಡೋಣ. ಅವಕಾಶ ಸಿಕ್ಕರೆ ಕೆಲಸ ಮಾಡೋ ಅವಕಾಶ ಕೆಲಸ ಮಾಡ್ತೀನಿ. ಅಲ್ಲ, ಪಕ್ಷದಿಂದ ಟಿಕೆಟು ಸಿಕ್ಕಿದ್ರೆ ಮಾತ್ರ ಸ್ಪರ್ಧೆ ಮಾಡ್ತೀರಾ? ನಾನು ಯಾವುದೇ ಟಿಕೆಟ್ ಆಗಲಿ ಏನು ಕೇಳಲ್ಲ. ನಮ್ಮ ಪಾಡು ನಾವು ಕೆಲಸ ಮಾಡೋಗ್ತೀನಿ. ತಂದೆಯವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ಅವಕಾಶ ಕೊಟ್ಟರೆ ಕುಮಾರಣ್ಣವರು, ನಮ್ಮ ಸಾರಾ ಮಹೇಶಣ್ಣವರು, ನಿಖಿಲ್ ಅಣ್ಣವರು ಎಲ್ಲ ಆಶೀರ್ವಾದ ಮಾಡಿ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತೀನಿ. ಯಾವ ಕ್ಷೇತ್ರ ಅಂತ ಅನ್ಬೋದು? ನಾನು ಯಾವುದೇ ಕ್ಷೇತ್ರ ಅಂದ್ಕೊಂಡು ಹೋಗ್ತಾ ಇಲ್ಲ. ನಾನು ರಾಜಕೀಯಗೋಸ್ಕರ ಮಾಡ್ತಾ ಇಲ್ಲ. ನಾನು ಜನಗಳ ಸೇವೆ ಮಾಡಬೇಕು, ಒಂದು ಅನುಭವ ಬೇಕು, ಜನಗಳ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ರಾಜಕೀಯವಾಗಿ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಾಗ ನೋಡೋಣ. ದೇವರ ಆಶೀರ್ವಾದ, ಜನರ ಆಶೀರ್ವಾದ. ರಾಜಕೀಯ ಆಸಕ್ತಿ ಇಲ್ಲ ಸರ್ ನಿಮಗೆ? ಆಸಕ್ತಿ ಎಲ್ರಿಗೂ ಇದೆ, ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅದು ಹಿಂದೆ ಬೀಳಲ್ಲ ನಾನು ಅಷ್ಟೇ. ಈಗ ಟಿಕೆಟ್ ತಗೊಳ್ಳೇಬೇಕು, ಕೆಲಸ ಮಾಡಲೇಬೇಕು ಅಂತವಲ್ಲ. ಕೆಲಸ ಮಾಡಬೇಕು, ಅವಕಾಶ ಬೇಕು. ಅವಕಾಶ ಮಾಡಬೇಕು, ಕೆಲಸ ಮಾಡಬೇಕಂದ್ರೆ ಯಾವುದೋ ಒಂದು ಸ್ಥಾನಮಾನ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೇಳಬೇಕಷ್ಟೇ. ಅಕಸ್ಮಾತ್ ಏನು ಬೇರೆ ಪಕ್ಷದಿಂದ ಆಫರ್ ಬಂದಿದೆ?
ಇಲ್ಲ, ನಾವು ಜೆ ಡಿ ಎಸ್ ಪಕ್ಷದಲ್ಲಿದ್ದೀವಿ. ಜೆ ಡಿ ಎಸ್ ಪಕ್ಷದಲ್ಲಿ ನಿಷ್ಠೆಯಾಗಿ ಇರ್ತೀವಿ ಅಷ್ಟೇ. ತಂದೆಯವರು ಜೆ ಡಿ ಎಸ್ಸಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಪಕ್ಷ ಕಟ್ಟಬೇಕು, ಜೆ ಡಿ ಎಸ್ನ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಮಹೇಶ್ ಅಣ್ಣವರು ಉಸ್ತುವಾರಿ ಮಂತ್ರಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಓಕೆನಾ ಹೇಳಿ. ಆತ್ಮೀಯ ಶ್ರೀಯುತ ಭರತ್ ಮಂಜೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಆಯಸ್ಸು, ಆರೋಗ್ಯ, ಸೇವಾ ಸಂಪತ್ತನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ MLA ಆಗಿ ಬರಬೇಕನ್ನೋದು ನಮ್ಮೆಲ್ಲರ ಒತ್ತಾಸೆ. ಕೂಡ ತಂಡೋಪತಂಡಕವಾಗಿ ಬಂದು ಎಲ್ಲರಿಗೂ ಹುಟ್ಟುಹಬ್ಬ ಆಚರಿಸ್ತಾ ಇದೆ. ಎಲ್ಲ ಥರದ್ದು ಈಗಾಗಲೇ ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಎರಡು ಕಡೆಯಿಂದಲೂ ಕೂಡ ಬರ್ತಾ ಇದೆ. ರಾತ್ರಿ 12 ಗಂಟೆಯಿಂದಲೂ ಕೂಡ ಅವರಿಗೆ ಕೇಕ್ ಕಟ್ ಮಾಡೋದಾಗಲಿ, ಪಟಾಕಿ ಎಲ್ಲ ಥರದ್ದು ಮಾಡ್ತಾ ಇದ್ದಾರೆ. ಇದು ವರ್ಷ ಇನ್ನೂ ಜಾಸ್ತಿನೇ ಆಗ್ತದೆ. ಮೊದಲನೇದು ಏನಪ್ಪ ಅಂತಂದರೆ ಅವರು ಎಲ್ಲ ಕಡೆಯಿಂದಲೂ ಶಿಕ್ಷಣ ಅಂತಂದರೆ ಎಲ್ಲ ಲಕ್ಷಗಟ್ಟಲೆ ಶಿಕ್ಷಣಕ್ಕಿದೆ. ಇಲ್ಲಿ ಏನಪ್ಪ ಅಂತಂದ್ರೆ ಬಡವ್ರ ಮಕ್ಕಳಿಗೋಸ್ಕರ, ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ 10,000 ರಿಂದ 15,000 ರೂಪಾಯಿಗೆ ಇಟ್ಟಿದ್ದಾರೆ. ಒಂದು ಶಾಲೆಗೆ ಡೊನೇಷನ್ 30,000 50,000 ತೊಗೊತಾರೆ. ಇವರಲ್ಲಿ ಡೊನೇಷನ್ ಅಂದರೆ ಇದೆ 10,000 ರಿಂದ 15,000. ಈ ಶಾಲೆಗೆ ಕಾರ್ಯದರ್ಶಿಯಾಗಿ ತುಂಬ ಈಗ ಮೊದಲು 300 400 ಈಗೆಲ್ಲ 1,500 ಮಕ್ಕಳು ಕಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮೈಸೂರು, ಚಾಮರಾಜನಗರದಲ್ಲಿ ಯೂತ್ ಐಕಾನ್ ಅಂತಲೇ ಇವರು ಹೆಸರುವಾಸಿ ಆಗಿದ್ದಾರೆ. ಅದರಿಂದ ಈ ರೀತಿ ಜನಗಳು ತುಂಬ ಭರತ್ ಅವರನ್ನ ನೋಡಿ ಇದೆ, ಬೇರೆ ಮಗವ್ರದ್ದೇ ಬೇರೆ. ಹಾಗೆ ಮಗವ್ರದ್ದು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಇರೋದು, ಅದರಿಂದ ಜನ ತುಂಬ ಇಷ್ಟಪಡ್ತಾರೆ. ಇವರು ಯಾರು ಕೂಡ ನಮ್ಮ ತಂದೆ ವಿಧಾನ ಪರಿಷತ್ ಸದಸ್ಯ ಅಂತ ಇವರೇನು ಬಿಲ್ಡಪ್ ಏನು ಅಂಥದ್ದೆಲ್ಲ ತಗೊಳ್ಳಲ್ಲ. ಮಾಮೂಲಿ ಜನಸಾಮಾನ್ಯರಂದರೆ ಎಲ್ಲರ ಜೊತೆ ವರ್ತಿಸ್ಕೊಂಡು ಆರಾಮ ಎಲ್ಲರ ಜೊತೆ. ಹಾಂ, ತುಂಬ ಇದೆ. ರಾಜಕೀಯಕ್ಕೆ ಬಂದರೆ ಎಷ್ಟು ಉಪಯೋಗ ಸರ್? ರಾಜಕೀಯಕ್ಕೆ ಬಂದರೆ ಸೋಲನ್ನೋದೇ ಇಲ್ಲ ಅವ್ರಿಗೆ, ಗೆಲುವೆ ಬರಬೇಕು ಅಂತ ಎಲ್ಲರೂ ಒತ್ತಾಸೆ. ಸ್ನೇಹಿತರು ನಿಮ್ಮ ಅಪೇಕ್ಷೆನೂ ಅದೇನೆ. ಖಂಡಿತ ನಮ್ಮೆಲ್ಲರದು, ನಮ್ಮ ಸ್ನೇಹಿತರದ್ದು ಎಲ್ಲರದು ಕೂಡ ಅದೇನೇ ಒತ್ತಾಸೆ.